ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಬಸ್ ನಿಲ್ದಾಣ ಸಿಗ್ನಲ್ ಆಯಿತು. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೂ ಭಿಕ್ಷುಕರ ಕಾಟ ಎದುರಾಗಿದೆ. ಮೆಟ್ರೋ ರೈಲಿನಲ್ಲಿ ವಿಶೇಷ ಚೇತರ ವ್ಯಕ್ತಿ ಪ್ರಯಾಣಿಕನಂತೆ ಬಂದು ಭಿಕ್ಷಾಟನೆ ಮಾಡಿದ್ದಾನೆ. ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ನಡುವಿನ ಮಾರ್ಗದ ಮೆಟ್ರೋದಲ್ಲಿ ಭಿಕ್ಷುಕನನ್ನ ಕಂಡು ಪ್ರಯಾಣಿಕರು ಶಾಕ್ ಆದರು. ಪಿಜಿ ಮಾಲೀಕ ಕಟ್ಟಡ ಮಾಲೀಕನ ಜಗಳದಲ್ಲಿ ಹುಡುಗರು ಬೀದಿಗೆ ಬಂದಿರುವ ಘಟನೆ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ನಡೆದಿದೆ. ಪಿಜಿಯ ಕಟ್ಟಡದ ಬಾಡಿಗೆ ನೀಡುವಂತೆ ಮಾಲೀಕ ಕಿರಿಕ್ ತೆಗೆದಿದ್ದಾನೆ. ಹೀಗಾಗಿ ಪಿಜಿಯಲ್ಲಿದ್ದ 25 ವಿದ್ಯಾರ್ಥಿಗಳು ಬೀದಿಗೆ ಬರುವಂತಾಗಿದೆ. ಬಟ್ಟೆ, ಲ್ಯಾಪ್ಟಾಪ್, ಪುಸ್ತಕ ಪಿಜಿಯಲ್ಲಿ ಉಳಿದಿರೋದ್ರಿಂದ ದಿಕ್ಕು ತೋಚದೆ ಆಗ್ನೇಯ ವಿಭಾಗದ ಡಿಸಿಪಿ ಕಚೇರಿಗೆ ದೂರು ಕೊಟ್ಟರು. ವಿಜಯನಗರದ ವಾಟರ್ ಟ್ಯಾಂಕ್ ಸಮೀಪವಿರುವ ಪುಷ್ಪಗಿರಿ ಕಾಂಪ್ಲೆಕ್ಸ್ ಮುಂಭಾಗದ ಫುಟ್ಪಾತ್ ಪಾದಾಚಾರಿಗಳಿಗೆ ಕಂಟಕವಾಗಿದೆ. ಫುಟ್ಪಾತ್ ಮೇಲೆ ಪಕ್ಕದ ಕಾಂಪ್ಲೆಕ್ಸ್ನವರು ಕಾಂಪೌಂಡರ್ ರೀತಿ ಕಬ್ಬಿಣದ ಗ್ರಿಲ್ ಹಾಕಿದ್ದು ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಗ್ರಿಲ್ಗಳು ಚೂಪಾಗಿ ಬಾಗಿಕೊಂಡಿದ್ದು ಪಾದಾಚಾರಿಗಳಿಗೆ ಸಮಸ್ಯೆ ತಂದಿಟ್ಟಿದೆ. ಈ ಬಗ್ಗೆ ಟಿವಿ9 ವರದಿ ಮಾಡುತ್ತಿದ್ದಂತೆ ಕಾಂಪ್ಲೆಕ್ಸ್ ಮಾಲೀಕ ಗ್ರಿಲ್ ತೆಗೆಸೋ ಭರವಸೆ ಕೊಟ್ಟಿದ್ದಾರೆ.